ಗೈಸ್, ಟುಡೇ ಇಸ್ ಮೈ ಫಸ್ಟ್ ವ್ಲಾಗ್ ಆ್ಯಂಡ್ ನನ್ನ ಹೆಸರು ಬಂದುಬಿಟ್ಟು ಸೃಷ್ಟಿ. ನನ್ನ ಹೆಸರು ಬಂದ್ಬಿಟ್ಟು ದೀಕ್ಷಾ. ನಾವಿವತ್ತು ಹೊರಗಡೆ ಬಂದಿದ್ದೀವಿ. ನೀವು ಅಂದ್ಕೊಂಡಿರ್ಬೋದು ಸಂಡೇ ಯಾರಪ್ಪ ಹೊರಗಡೆ ಬರ್ತಾರೆ, ಇವ್ರೇನು ಇವತ್ತು ಬಂದು ಎಲ್ಲಿ ವ್ಲಾಗ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿರ್ಬೋದು. ಬಟ್ ನಾನು ಬಂದಿದ್ದು ನನ್ನ ಒಂದು ಆಧಾರ್ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು. ಬೆಳಗ್ಗೆ ನಿದ್ದೆನೂ ಮಾಡೋಕ್ಕೆ ಬಿಡದೆ ಎಬ್ಬಿಸ್ಬಿಟ್ಟು ಕರ್ಕೊಂಬಂದಿದ್ದಾಳೆ. ಬಟ್ ನಾನು ಬೇಕು ಅಂತ ಕರ್ಕೊಂಬಂದಿಲ್ಲ ಗೈಸ್. ನನಗೆ ಅಂತ ಸದ್ಯಕ್ಕೆ ಇವಳೊಬ್ಬಳೇ ಬೆಸ್ಟ್ ಫ್ರೆಂಡ್ ಇರೋದು. ಸೊ ಏನು ಮಾಡೋಣ, ಇವಳು ಏನು ಮಾಡ್ತಾಳೆ ಮನೆಯಲ್ಲಿ 3 ಹೊತ್ತು ಮಲಗಿರ್ತಾಳೆ. ಈ ಮಲಗಿ ಏನು ಮಾಡ್ತಾಳೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅರ್ಜೆಂಟು ದೀಕ್ಷಾ ಎಮರ್ಜೆನ್ಸಿ ಅಂದ್ಬಿಟ್ಟು ಕರ್ಸ್ಕೊಂಡೆ. ಇವಳು ಏನಪ್ಪ ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿ ಅಂತ ಗೊತ್ತಿದ್ದು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ನೋಡಿ ಗಾಯ್ಸ್. ಎಮರ್ಜೆನ್ಸಿ ಅಂದಿದ್ದಕ್ಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ. ನಾನೇನಾದ್ರು ಹಿಂಗೆ ಔಟಿಂಗ್ ಹೋಗ್ತಾ ಇದ್ದೀವಿ ಬಾ ಅಂತ ಕರೆದಿದ್ರೆ ದೇವರಾಣೆಗೂ ಯಾವ ರೇಂಜಿಗೆ ಬರ್ತಿಲ್ಲ ಗೊತ್ತಿಲ್ಲ. ಸೊ ನಾವು ಹಂಗೆ ಹೋಗಿ ನನ್ನ ಆಧಾರ್ ಅಪ್ಡೇಟ್ ಎಲ್ಲ ಮಾಡಿಸ್ಕೊಂಡು ಮುಂದೆ ಹಂಗೆ ಸುಮ್ಮನೆ ನಡ್ಕೊಂಡು ಬರ್ತಾಯಿದ್ವಿ. ಬರಬೇಕಾದ್ರೆ ಒಂದು ನಮಗೆ ಪಾರ್ಕ್ ಸಿಕ್ತು. ಬಾ ಒಂದು ರೌಂಡ್ ಹಾಕೊಂಬರೋಣ ಅಂತ ಬಂದ್ವಿ. ನಾನು ಇವಳು ಮಾತು ಕೇಳಿಕೊಂಡು ಒಳಗಡೆ ಬಂದಾಯ್ತು. ನನ್ನ ಮಾತು ಕೇಳ್ಕೊಂಬಂದ್ರ ನೀವು? ಆಯಿತು. ಸೊ ನಾನು ಇವಳು ಮಾತು ಕೇಳ್ಕೊಂಡು ಬಂದಿಲ್ಲ. ನಾವು ಬಂದಿದ್ದು ಏನು ಅಂದರೆ, ನಾವು ಮಾರ್ನಿಂಗ್ ಹೊರಟಿದ್ದೆ ಆಧಾರ್ ಅಪ್ಡೇಟ್ ಮಾಡಿಸ್ಬಿಟ್ಟು ನೆಕ್ಸ್ಟು ಹಿಟ್ಮಡಗೋನಲ್ಲಿರುವ ಹನುಮಗಿರಿ ಎನ್ನುವ ಒಂದು ಬೆಟ್ಟಕ್ಕೆ ಹೋಗಬೇಕು ಅಂತ ಇದ್ದಿತ್ತು. ಆ ಒಂದು ಬೆಟ್ಟಕ್ಕೆ ಏನು ರಾಮಾಯಣದಲ್ಲೆಲ್ಲ ಏನೋ ಇತಿಹಾಸ ಇದೆಯಂತೆ. ಸೊ ನೋಡೋಣ ಅಂತ ಅಂದ್ಕೊಂಡು ನಾವು ಕರ್ಕೊಂಡು ಹೋಗೋಣ ಅಂದ್ಕೊಂಡು ಕರೆದ್ರೆ ಬರಲಿಲ್ಲ. ನಾನು ಇವಳನ್ನ ಹೇಳ್ಸಿದ್ದೆ ಆ ರೀಸನ್ಗೆ ಮಾರ್ನಿಂಗ್. ಬಟ್ ಏನಾಯಿತು ಅಂದರೆ, ಅದೇ ಇಲ್ಲಿ ನಂದು ಆಧಾರ್ ಅಪ್ಡೇಟ್ ಮಾಡಿಸೋಷ್ಟೊತ್ತೆ ಲೇಟ್ ಆಯಿತು. ಸೊ ಏನು ಮಾಡೋಣ, ಸರಿ ಹಿಂಗೆ ಪಾರ್ಕಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸೀದಾ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಪಾರ್ಕ್ ಒಳಗಡೆ ಬರ್ತೀವಾ ನೋಡಿ ಏನೇನಾಗಿದೆ ಅಂತ ಪಾರ್ಕಲ್ಲಿ. ಅಲ್ಲ ಪಾರ್ಕ್ ಒಳಗಡೆ ಏನೂ ಆಗಿಲ್ಲ. ಆದರೆ ಹೆಂಗೆ ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ತೋರಿಸ್ತೀವಿ. ಏನಾಯ್ತಪ್ಪ? ಬೆಳಗಿಂದ ಹುಷಾರಿಲ್ಲ ಡಾಕ್ಟ್ರೆ. ತಡಿ ಒಂದ್ ನಿಮಿಷ. ಏನ್ ಪ್ರಾಬ್ಲಮ್ ಡಾಕ್ಟ್ರೆ? ಓ ನೀನ್ ಪ್ರೆಗ್ನೆಂಟ್ ಆಗಿದ್ಯಾ? ನಂಗೆ ಗಣ್ಣಾಯಿ ಪಾಪ ಅಕ್ಕರೆ ಅಂಕಲ್ ಆ ಥರ ಕೂತಿದ್ರೆ ಇಲ್ಲಿ ನೋಡಿ ಗೈಸ್ ಲವರ್ಸು. ನೋಡ್ ಕಾರಿಡಾರ್ ಅಲ್ಲಿ ನಿಂತ್ಕೊಂಡು ಹೆಣ್ಮಕ್ಳು ಕಾಯ್ತಿರೋದು ನೋಡು. ತಲೆ ಮೇಲೆ ಕ್ಲಾಸ್ಗೆ ಹೋಗ ಇಲ್ಲಿ 3 ಜನ ಅದಾರೆ. ಕ್ಲಾಸ್ಗೆ ಹೋಗ್ ನೀವು ಸರಿ ಬಂದು ನಿಂತ್ಕೊಳ್ರಿ. ನಿಮ್ಗೆ ಇವ್ನು ಕೊಡಿ. ಏ ತಮ್ಮ, ನಿನ್ ತಲೆ ಮೇಲೆ ನೋಡು, ಇಲ್ಲಿ ಮೇಲೆ ಕೂತಿದ್ದೆ. ಆ ಕಡೆ ಎಲ್ಲ ಮೇಲೆ ನೋಡ, ಮೇಲೆ ನಿತ್ಯ ಅದಕ್ಕೆ ಹೇಳಿದ್ದು. ತಲೆ ನೋಡ ಒಂದು ಒಳ್ಳೆ ಸಗಣಿ ಹಾಕಿರೋದು. ಎಷ್ಟು ಟ್ರೈ ಮಾಡಿದ್ರು ನಮ್ಮ ಮುಖಕ್ಕೆ ಮಾತ್ರ ರೊಮ್ಯಾಂಟಿಕ್ ಫೇಸ್ ಬರ್ತಿಲ್ಲ. ಆಗುತ್ತೆ, ನನ್ನ ಕೈಯಲ್ಲದು ಆಗುತ್ತೆ. ಪಾರ್ಕ್ ಸ್ವಲ್ಪ ದೊಡ್ಡದಿದೆ, ಬಟ್ ಅರ್ಧ ರೌಂಡ್ ಬಂದ್ವಿ. ಅರ್ಧ ರೌಂಡ್ ಬಂದಂಗೆ ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ತಿರೋದು ಗೇಮ್ಸ್ ಎಲ್ಲ ಸಿಕ್ದಂಗೆ ಈ ಚಿಕ್ಕ ಮಗುನೂ ಓಡೋಗಿ ಇದತ್ಕೊಂಡು ಜಾರ ಬಂಡಿ ಆಡ್ತಾಳಂತೆ. ಅಪ್ಪಪ್ಪಪ್ಪಪ್ಪಪ್ಪ ಬಿದ್ಗಿದೋಗ್ಬಿಟ್ಟು ಹುಷಾರು ಕಣೆ. ಅಲ್ಲ, ಯಾರಾದರೂ ಚಿಕ್ಕ ಮಕ್ಳದು ಹೊಡೆದ್ಗಿಡ್ದಾಕ್ಬಿಟ್ಟು ದೀಕ್ಷಾ ಆಮೇಲೆ ಪಾರ್ಕವ್ರು ಓಡ್ ಬರ್ತಾರೆ. ಅಲ್ಲ, ನನ್ನ ಚೈಲ್ಡು ಅಂತ ದೊಡ್ಡ ಮನುಷ್ಯ ಥರ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಹೋಗ್ತಾಳೆ. ಇರೋದೇ ಇಷ್ಟು ಸಣ್ಣ ಅಂಥದ್ರಲ್ಲಿ ಎಕ್ಸಸೈಸ್ ಎಲ್ಲ ಯಾಕೆ? ಅಲ್ಲ, ಹುಡುಗಿರು ಡಯೆಟ್ಟು ಮಾಡದೆ ಹೆಂಗಿರ್ಬೇಕು, ಗುಂಡಕ್ಕೆ ಮುದ್ದಾಗಿರ್ಬೇಕು. ನಂತರ ಇವಳ ಥರ ಹಿಂಗೆ ಆಡ್ಕೊಂಡು ಒಳರ್ಕೊಂಡು ಕಡ್ಡಿ ಥರ ಇರಬಾರ್ದಪ್ಪ. ಬೇರೆ ಯಾವ್ದಾದ್ರು ಆಡು. ಬ್ರೋ, ಗುಡ್ ಮಾರ್ನಿಂಗ್ ಬ್ರೋ. ಇವಾಗ ಎದ್ದು ನಿಮಗೇನೆ ವೇಟಿಂಗ್. ಟೀ ಇರ್ಲಾ ಕಾಫಿ ಇರ್ಲಾ? 3 ಹೊತ್ತು ಬಿಟ್ಟಿ ಊಟ ತಿನ್ಕೊಂಡು ಕುತ್ಕೊಂಡು ಮಂಗೇಜ ಇನ್ನ ಎದೋಡು 3 ಹೊತ್ತು ಬಿಟ್ಟಿ ಊಟ. ಜಗತ್ತಲ್ಲಿ ನಮ್ಮದು ಫೋನಲ್ಲಿ ಸಿಕ್ಬಿಟ್ರೆ ಸಾಕು ಅಂತ ಮಾತಾಡ್ಕೊಂಡು ಏನು ಹೇಳೋಣ ಇಂಥ ಪಾರ್ಕೆಲ್ಲ ರೌಂಡ್ ಹೊಡೆದಾಯಿತು. 1 ಅವರ್ 1.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಆಟ ಆಡಿದ್ವಿ ಮಕ್ಳ ಜೊತೆ. ಆ್ಯಂಡ್ ಒಂದಿಬ್ಬರು ಲವರ್ಸ್ ನೋಡಿದ್ವಿ, ಸ್ವಲ್ಪ ಆಂಟಿ ಅಜ್ಜಿಸ್ನೆಲ್ಲರನ್ನೂ ನೋಡಿದ್ವಿ. ಇವಾಗ ಸುಸ್ತಾಗಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಸದ್ಯಕ್ಕೆ ನಮ್ಮಮ್ಮ ಮನೆಯಿಂದ ಕಾಲ್ ಮಾಡಿದರು. ಆವಾಗ ನಾನು ಹೇಳಿದೆ ಹಿಂಗೆ ದೀಕ್ಷನ್ ಜೊತೆ ಹೋಗ್ತೀನಿ ಅಂತ. ಆವಾಗ ನಮ್ಮಮ್ಮ
ಸರಿ ಬಾ ಬಿರಿಯಾನಿ ತಿನ್ಕೊಂಡು ಹೋಗುವಂತೆ ಅಂತ ಕರೆದಿದ್ದಾರೆ. ಸೊ ಇವಾಗ ನಾವು ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಇವಳನ್ನು ಕರ್ಕೊಂಡು ಹೋಗ್ತೀನಿ ಗಾಯ್ಸ್. ಅಲ್ಲೆಂತ ತಲಹರಟೆ ಮಾಡ್ತಾಳೆ ಅಂದರೆ ನಮ್ಮ ಮನೇಲಿ ನಾನೇ ತರಲೆ ಅಂತಾರೆ, ನನಗಿಂತ ಡಬಲ್ ತರಲೆ ಇವಳು. ಸೊ ಇವತ್ತಿನ ವ್ಲಾಗ್ ಮುಗೀತು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನಾನು ಹೇಳೋದೇನು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು. ಬಾಯ್.